ಸಿಗ್ತಾ ಇಲ್ಲ ಡೆಡ್ಲಿ ಡೆಂಗ್ಯೂ. 6 ತಿಂಗಳಲ್ಲಿ 5,700ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದೆ. ಬೆಂಗಳೂರು, ಚಿಕ್ಕಮಗಳೂರು, ಮೈಸೂರಿನಲ್ಲಿ ಡೆಂಗ್ಯೂ ಹಾವಳಿ ಹೆಚ್ಚಾಗಿದೆ. ಡೆಂಗ್ಯೂ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಹರಸಾಹಸ ಪಡ್ತಾ ಇದೆ. ಇವತ್ತು ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಭೆ ಕೂಡ ಇದೆ. ಡೆಂಗ್ಯೂ ನಿಯಂತ್ರಣ ಕ್ರಮದ ಬಗ್ಗೆ ಆರೋಗ್ಯ ಸಚಿವರು ಚರ್ಚೆ ನಡೆಸಲಿದ್ದಾರೆ. ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಳೋದ್ರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಒಂದು, ಡೆಂಗ್ಯೂನ ಲಕ್ಷಣಗಳು ಕಂಡು ಬಂದ್ರೆ ಬಂದು ವೈದ್ಯರನ್ನ ಭೇಟಿಯಾಗಬೇಕು, ಅದಕ್ಕೆ ಚಿಕಿತ್ಸೆಯನ್ನ ಪಡಿಬೇಕು. ಇನ್ನೊಂದು, ಡೆಂಗ್ಯೂ ಬರದಂತೆ ತಡೆಯುವಂತಹ ಕ್ರಮ ಕೂಡ ಸರ್ಕಾರ ತೆಗೆದುಕೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಈಗ ಆಕ್ಟಿವ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಕೋವಿಡ್ ಆಯ್ತು, ಈಗ ಡೆಂಗ್ಯೂ ಆತಂಕ ಜನರಿಗೆ ಶುರುವಾಗಿದೆ. ಜೂನ್ನಿಂದ ಅಂತೂ ಸಿಕ್ಕಾಪಟ್ಟೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದ್ರಿಂದ, ಸಾವು ನೋವುಗಳು ಆಗ್ತಾ ಇರೋದ್ರಿಂದ ಜನ ಆತಂಕಗೊಂಡಿದ್ದಾರೆ. ಆರೋಗ್ಯ ಇಲಾಖೆ ಈಗ ಇದ್ರ ಬಗ್ಗೆ ಯಾವ ರೀತಿ ಕ್ರಮ ತೆಗೆದುಕೊಂಡಿದೆ? ಎಷ್ಟೋ ಜನಕ್ಕೆ ಅದರ ಸಿಂಪ್ಟಮ್ಗಳು ಏನಾಗಿರುತ್ತೆ, ಯಾವ ಹಂತದಲ್ಲಿ ಚಿಕಿತ್ಸೆ ತಗೋಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಆ ಒಂದು ಜಾಗೃತಿಗೋಸ್ಕರ ಯಾವ ರೀತಿ ಕೆಲಸಗಳಾಗ್ತಾ ಇದೆ? ಶ್ವೇತಾ, ಮುಂಗಾರು ಶುರುವಾಗ್ತಿದ್ದಂಗೆ ಒಂದು ಕಡೆ ಯಾರಿಗೆಲ್ಲ ಮಳೆ ಬರ್ತಾ ಇದೆ ಅನ್ನುವಂತಹ ಖುಷಿ ಇತ್ತು. ಅದರ ಜೊತೆಗೆ ಈಗ ಡೆಂಗ್ಯೂ ಪ್ರಕರಣಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು. ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂಥ ಬೆನ್ನಲ್ಲೇ ಜನರಲ್ಲಿ ಆತಂಕ ಕೂಡ ಮೂಡಿಸಿದೆ. ಕಳೆದ ವರ್ಷ ನಾವು ನೋಡೋದಾದರೆ, ಕಳೆದ ವರ್ಷ ಈ ಟೈಮ್ಗೆ ಅಂದರೆ ಜೂನ್ವರೆಗೂ ಕೂಡ ಕೇವಲ 2,300 ಪ್ರಕರಣಗಳು ಮಾತ್ರ ದಾಖಲಾಗಿತ್ತು. ಆದರೆ ಈ ಬಾರಿ 6,000 ಗಡಿಗೆ ಈಗ ಡೆಂಗ್ಯೂಗಳು ತಲುಪ್ತಾ ಇರುವಂಥದ್ದು. ಡೆಂಗ್ಯೂ ಪ್ರಕರಣಗಳು ಈಗ ಆಲ್ರೆಡಿ ಸಾಕಷ್ಟು ಜನರನ್ನ ಮೃತರು ಕೂಡ ಮೃತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈಗ ಆಲ್ರೆಡಿ 5 ಜನ ರಾಜ್ಯದಲ್ಲಿ ಮೃತಪಟ್ಟಿದ್ದಾರೆ ಡೆಂಗ್ಯೂಯಿಂದಾಗಿ. ಈಗ ಏನು ಏಪ್ರಿಲ್ನಲ್ಲಿ ಸಾವನ್ನಪ್ಪಿದ್ರು 10 ವರ್ಷದ ಬಾಲಕ ಹಾವೇರಿಯಲ್ಲಿ, ಅವರು ಕೂಡ ಡೆಂಗ್ಯೂಯಿಂದಲೇ ಮೃತಪಟ್ಟಿದ್ದಾರೆ ಅಂತ ಈಗ ಆಲ್ರೆಡಿ ಆರೋಗ್ಯ ಇಲಾಖೆ ಕೂಡ ಸ್ಪಷ್ಟಪಡಿಸಿದೆ. ಇದೇ ರೀತಿಯಾಗಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತ ಕಾರಣಕ್ಕಾಗಿ ಸಾಕಷ್ಟು ಜನ ಜ್ವರ ಬಂದ್ರೆ ಆಸ್ಪತ್ರೆಗೆ ಭೇಟಿಯನ್ನ ನೀಡ್ತಾರೆ. ವೈದ್ಯರು ಕೂಡ ಅದೇ ಹೇಳ್ತಾ ಇರುವಂತದ್ದು, ಯಾರಿಗೆ ಜ್ವರ ಬರುತ್ತೆ, ಡೆಂಗ್ಯೂನ ಗುಣಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಅವರೆಲ್ಲರೂ ಕೂಡ ತಕ್ಷಣ ಆಸ್ಪತ್ರೆಗೆ ಬನ್ನಿ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ತೆಗೆದುಕೊಳ್ಳಿ. ನಿಮಗೇನಾದ್ರೂ ಪಾಸಿಟಿವ್ ಬಂದ್ರೆ ಆಸ್ಪತ್ರೆಯಲ್ಲಿ ಇಟ್ಕೊಂಡು ವಿಶೇಷವಾದಂತಹ ಚಿಕಿತ್ಸೆಯನ್ನು ಕೊಡೋದಕ್ಕೆ ಮುಂದಾಗ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ಸಾಕಷ್ಟು ಸ್ವಚ್ಛವಾಗಿ ಕೂಡ ಜನರು ಇಡಬೇಕಾಗತ್ತೆ. ಮನೆಯ ಅಕ್ಕಪಕ್ಕದಲ್ಲಿ ನೀರು ತುಂಬಿಕೊಳ್ಳದಂತೆ ಗಮನವನ್ನು ಹರಿಸಬೇಕಾಗತ್ತೆ. ಕಡಿಮೆ ಸಂಖ್ಯೆಯಲ್ಲಿ ನೀರು ತುಂಬಿದೆ, ಏನು ಆಗಲ್ಲ ಅಂದ್ಕೊಂಡಿದ್ರೆ ಅಲ್ಲಿಯೇ ಡೆಂಗ್ಯೂ ಸೊಳ್ಳೆಗಳು ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕಾಗಿ ಆರೋಗ್ಯ ಇಲಾಖೆಯು ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಜನರಿಗೆ ಅರಿವನ್ನ ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಆರೋಗ್ಯ ಸಚಿವರು ಕೂಡ ಪ್ರತಿ ವಾರ ಶುಕ್ರವಾರವನ್ನ ಸ್ವಚ್ಛತಾ ದಿನವಾಗಿ ಕೂಡ ಆಚರಣೆಯನ್ನ ಮಾಡ್ತಾ ಇರುವಂತದ್ದು. ಎಲ್ಲ ಆಸ್ಪತ್ರೆಯ ಆವರಣಗಳಲ್ಲಿ ಮತ್ತು ಆಸ್ಪತ್ರೆಯ ಒಳಭಾಗದಲ್ಲಿ ಸ್ವಚ್ಛವಾಗಿ ಇಡಬೇಕು ಅಂತ ಹೇಳಿ ಈಗ ಆಲ್ರೆಡಿ ಆರೋಗ್ಯ ಇಲಾಖೆಯ ಸಚಿವರು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಆರೋಗ್ಯ ಸಚಿವರು ಕೂಡ ಇವತ್ತು ಡೆಂಗಿಗೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ಸಭೆಯನ್ನ ಕರೆದಿರುವಂತದ್ದು. ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಪಂಚಾಯಿತಿ ಅಧಿಕಾರಿಗಳು ಏನಿರ್ತಾರೆ ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಡೆಂಗಿ ಪ್ರಕರಣಗಳು ಯಾವ ರೀತಿಯಾಗಿ ಜಿಲ್ಲಾವಾರುಗಳಲ್ಲಿ ಹರಡ್ತಾ ಇದೆ, ಅದರ ಜೊತೆಗೆ ಆಸ್ಪತ್ರೆಗಳಲ್ಲಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ, ಯಾವ ರೀತಿಯಾಗಿ ಜನರಿಗೆ ಅರಿವನ್ನ ಮೂಡಿಸ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈ ಸಭೆಯಲ್ಲಿ ಮಹತ್ವದ ಚರ್ಚೆಯನ್ನ ಮಾಡ್ತಾರೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಡೆಂಗಿ ಪ್ರಕರಣಗಳು ಹರಡದಂತೆ ಯಾವ ರೀತಿ ತಡೆಗಟ್ಟಬೇಕು, ಅದರ ಜೊತೆಗೆ ಯಾರಿಗೂ ಕೂಡ ಪಾಸಿಟಿವ್ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಒಂದಷ್ಟು ಚರ್ಚೆ ನಡೆಯುತ್ತೆ. ಮತ್ತು ಟೆಸ್ಟಿಂಗ್ ಕಿಟ್ಗಳು ಕೂಡ ಸಮರ್ಪಕವಾಗಿ ಆಸ್ಪತ್ರೆಗಳಿಗೆ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪಗಳು ಇತ್ತು. ಇದಕ್ಕೂ ಕೂಡ ಯಾವ ರೀತಿಯಾಗಿ ಆಸ್ಪತ್ರೆಗಳಿಗೆ ಟೆಸ್ಟಿಂಗ್ ಕಿಟ್ಗಳನ್ನು ತಲುಪಿಸಬೇಕು, ಯಾವ ರೀತಿಯಾಗಿ ಅದನ್ನು ಯೂಸ್ ಮಾಡಬೇಕು, ಮತ್ತು ಆಸ್ಪತ್ರೆಯ ಆವರಣ ಮತ್ತು ಮನೆಯ ಸುತ್ತಲಿನ ಪರಿಸರವನ್ನು ಯಾವ ರೀತಿ ಇಟ್ಕೊಳ್ಬೇಕು, ಸೊಳ್ಳೆಗಳು ಜಾಸ್ತಿ ಉತ್ಪತ್ತಿಯಾಗದಂತೆ ಯಾವ ರೀತಿ ತಡೆಗಟ್ಟಬೇಕು ಅನ್ನುವಂತಹ ಎಲ್ಲ ಚರ್ಚೆಗಳು ಕೂಡ ಆರೋಗ್ಯ ಇಲಾಖೆಯಲ್ಲಿ ನಡೀತಾ ಇರುವಂಥದ್ದು. ಆದರೂ ಕೂಡ ಡೆಂಗಿ ಪ್ರಕರಣಗಳು ಪ್ರತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತಹ ಕಾರಣಕ್ಕಾಗಿ ಜನರಿಗೆ ಆತಂಕ ಮೂಡಿಸಿದೆ. ರಾಜ್ಯಾದ್ಯಂತ ಡೆಂಗಿ ಪ್ರಕರಣಗಳು 6,000 ಗಡಿಗೆ ತಲುಪ್ತಾ ಇದೆ. 59% ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ 59% ಡೆಂಗಿ ಪ್ರಕರಣಗಳು ಹೆಚ್ಚಾಗಿರೋದು ಸಾಕಷ್ಟು ಜನರಲ್ಲಿ ಆತಂಕ ಮೂಡಿಸ್ತಾ ಇರುವಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಸೋ ಮಚ್ ವಿದ್ಯಾ. ತಮ್ಮೆಲ್ಲ ಮಾಹಿತಿಗೆ 59% ಏರಿಕೆಯಾಗ್ತಾ ಇದೆ. 6,000ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗ್ತಾ ಇದೆ. ಏಪ್ರಿಲ್ನಲ್ಲೇ ಹಾವೇರಿಯಲ್ಲಿ ಒಂದು ಸಾವಾಗಿದೆ. ಯಾಕೋ ಬಹಳ ವಿಳಂಬ ಮಾಡಿದ್ರು ಅಂತ ಅನ್ಸುತ್ತೆ ಇಲಾಖೆ ಕೂಡ ಎಚ್ಚೆತ್ತುಕೊಳ್ಳೋದಕ್ಕೆ. ಆದರೆ ಈಗಲಾದರೂ ಕ್ರಮ ಆಗಲೇಬೇಕು. ಇದು ಇನ್ನಷ್ಟು ಹೆಚ್ಚಳ ಆಗದಂತೆ ತಡಿಬೇಕು. ಜೊತೆಗೆ ಜನ ಕೂಡ ಕೊಂಚ ಎಚ್ಚರಿಕೆಯನ್ನು ವಹಿಸೋದು ಒಳಿತು ಅಂತ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.